ಹಾಯ್ ಎವ್ರಿವನ್ ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾರೆ ಸರ್ ಇಂಗ್ಲಿಷ್ ನಲ್ಲಿ ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರಾ ಫುಲ್ ಮಾರ್ಕ್ಸ್ ಸಿಗುತ್ತಾ ಸೊ ಬನ್ನಿ ನೋಡೋಣ ಜಸ್ಟ್ ನೋಡೋದು ಬೇಡ ವಿತ್ ಪ್ರೂಫ್ ಹಿಂದಿನ ವರ್ಷಗಳಲ್ಲಿ ಟಾಪರ್ಸ್ ಯಾವ ರೀತಿ ಬರ್ತಿದ್ದಾರೆ ಸೊ ಅವರಿಗೆ 4ಕ್ಕೆ 4 ಅಂಕ ಸಿಕ್ಕಿದೆಯಾ ಅದನ್ನ ನಾವು ವಿತ್ ಪ್ರೂಫ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೆ ನೋಡಿ ಸೊ ಯಾವ ರೀತಿ 4ಕ್ಕೆ 4 ಅಂಕ ಪಡೆದುಕೊಳ್ಬೇಕಂದ್ರೆ ಯಾವ ರೀತಿ ಬರಿಬೇಕು 3ಕ್ಕೆ 3 ಅಂಕ ಸಿಗಬೇಕಂದ್ರೆ ಯಾವ ರೀತಿ ಉತ್ತರ ಬರಿಬೇಕು ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿದೆ ಒಬ್ಬ ಟಾಪರ್ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಸೊ ಟಾಪರ್ ಬರೆದಿರುವಂತಹ ಆನ್ಸರ್ ಇದು ಸೊ ಇಲ್ಲಿ ನೋಡಿ ನಿಮ್ಮ ಎರಡನೆಯ ಅಧ್ಯಾಯ ಇದೆಯಲ್ಲ 2 ಡಿಯರ್ ಮೇಲೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಇವರು ಸಮರಿಯನ್ನ ಬರೆದಿದ್ರು ಏನ್ ಬರೆದಿದ್ರು ಆ ಕ್ವಶನ್ ಗೆ ಜಸ್ಟ್ ಸಮರಿಯನ್ನ ಅಂದ್ರೆ ಕೆಲವೊಂದು ಜನರಲ್ ಪಾಯಿಂಟ್ಸ್ ಅನ್ನ ಬರೆದಿದ್ರು ಒಂದು ಪೇಜ್ ಆನ್ಸರ್ ಬರೆದಿದ್ದಾರೆ ಆದ್ರೂ ಕೂಡ 3 ಅಂಕ ಸಿಕ್ಕಿದೆ ಸೊ ಇಲ್ಲಿಂದ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ ಸೊ ಕ್ವಶನ್ ಏನ್ ಡಿಮಾಂಡ್ ಮಾಡ್ತಾ ಇದೆ ಅದನ್ನ ಬರಿಬೇಕು ಸಮರಿ ಬರೆದ್ರೆ ಸಿಗೋದಿಲ್ಲ ಸೊ ಇಲ್ಲಿ ಇನ್ನೊಬ್ಬ ಟಾಪರ್ ವಿದ್ಯಾರ್ಥಿ ಬರೆದಿರುವಂತಹ ಆನ್ಸರ್ ಕಾಪಿ ಇದೆ ಸೊ ಇದನ್ನ ನೋಡಿ ಇದರಲ್ಲಿ ಕೂಡ ಎರಡನೇ ಅಧ್ಯಾಯದ ಮೇಲೆ 2 ಡಿಯರ್ ಮೇಲೆ 4 ಅಂಕದ ಪ್ರಶ್ನೆ ಕೇಳಿದ್ದಾರೆ ಸೊ ಇವರು ನೋಡಿ ಒಂದು ಪೇಜ್ ಆನ್ಸರ್ ಬರಲಿಲ್ಲ ಒಂದು ಪೇಜ್ ಗಿಂತನೂ ಕಡಿಮೆ ಇದೆ ಸೊ ಆದ್ರೆ 4ಕ್ಕೆ 4 ಅಂಕ ಫುಲ್ ಮಾರ್ಕ್ಸ್ ಸಿಕ್ಕಿದೆ ಸೊ ಯಾಕೆ ಇವರಿಗೆ ಯಾಕೆ 4 ಅಂಕ ಸಿಕ್ಕಿದೆ ಆ ಆನ್ಸರ್ಗೆ ಯಾಕೆ 4 ಅಂಕ ಸಿಕ್ಕಿಲ್ಲ ರೀಸನ್ ಏನ್ ಗೊತ್ತಾ ಸೊ ಇದರಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ರು ಅದೇ ಪಾಯಿಂಟ್ಸ್ ಅನ್ನ ಸ್ಪೆಸಿಫಿಕ್ ಆನ್ಸರ್ ಅನ್ನ ಇವರು ಉತ್ತರದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂಡ್ ಆ ಪಾಯಿಂಟ್ಸ್ ಗಳನ್ನ ಇಲ್ಲಿ ನೀವು ನೋಡಬಹುದು ಅಂಡರ್ಲೈನ್ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಈ ಆನ್ಸರ್ಗೆ 4ಕ್ಕೆ 4 ಅಂಕ ಸಂಪೂರ್ಣವಾಗಿ ಸಿಕ್ಕಿದೆ ಸೊ ಇದಷ್ಟೇ ಅಲ್ಲ ಇನ್ನೊಂದು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ರೋಮಿಯೋ ಅಂಡ್ ಜೂಲಿಯಟ್ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಕೇಳ್ತಾರೆ ಸೊ ಇಲ್ಲಿ ಒಬ್ಬ ಟಾಪರ್ ವಿದ್ಯಾರ್ಥಿ ಈ ರೋಮಿಯೋ ಅಂಡ್ ಜೂಲಿಯಟ್ ಮೇಲೆ ಕೇಳಿರುವಂತಹ ಕ್ವಶನ್ ಗೆ ಸಮರಿಯನ್ನ ಬರ್ತಿದ್ರು ಸೊ ಸಮರಿ ಬರ್ತಿದ್ದು ಎಷ್ಟು ಬರ್ತಿದ್ದಾರೆ ಒಂದು ಪೇಜ್ ಆನ್ಸರ್ ಇದೆ ಸೊ ಆದ್ರೆ ಕೇವಲ 3 ಅಂಕ ಸಿಕ್ಕಿದೆ ಅಂಡ್ ಇನ್ನೊಬ್ಬ ವಿದ್ಯಾರ್ಥಿ ಟು ದ ಫುಟ್ ಅನ್ನುವಂತಹ ಚಾಪ್ಟರ್ ಇದೆಯಲ್ಲ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಸೊ ಆ ಚಾಪ್ಟರ್ ಮೇಲೆ ಕೇಳಿರುವಂತಹ ಒಂದು 4 ಅಂಕದ ಪ್ರಶ್ನೆ ನೋಡಿ ಹಾಫ್ ಪೇಜ್ ಅರ್ಧ ಪೇಜ್ ಆನ್ಸರ್ ಬರ್ದಿದ್ದಾರೆ ಆದ್ರೂ ಕೂಡ ಈ ಆನ್ಸರ್ಗೆ ಫುಲ್ 4 ಅಂಕ ಸಿಕ್ಕಿದೆ ಯಾಕೆ 4 ಅಂಕ ಸಿಕ್ಕಿದೆ ಇದು ನಮಗೆ ಗೊತ್ತಾಗಬೇಕು ರೀಸನ್ ಏನ್ ಗೊತ್ತಾ ಸೊ ಇಲ್ಲಿ ಕ್ವಶನ್ ನಲ್ಲಿ ಏನ್ ಪ್ರಶ್ನೆ ಇದೆ ಮೊದಲು ನೀವು ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆಯಲ್ಲಿ ಯಾವುದು ಕೇಳ್ತಾ ಇದ್ದಾರೆ ಆ ಪಾಯಿಂಟ್ಸ್ ಗಳು ನಿಮ್ಮ ಆನ್ಸರ್ ನಲ್ಲಿ ಇರಬೇಕು ಸೊ ಆ ಪಾಯಿಂಟ್ಸ್ ಗಳನ್ನ ನೀವಿಲ್ಲಿ ಅಂಡರ್ಲೈನ್ ಮಾಡಬೇಕು ಅಂದಾಗ ಮಾತ್ರ ನಿಮ್ಗೆ 4ಕ್ಕೆ 4 ಅಂಕ ಸಿಗುತ್ತೆ ಸಮರಿ ಬರೆದ್ರೆ 4ಕ್ಕೆ 4 ಅಂಕ ಸಿಗೋದಿಲ್ಲ ಸೊ ಬನ್ನಿ ಇನ್ನೊಂದು ಉತ್ತರವನ್ನ ನೋಡೋಣ ಸೊ ಇಲ್ಲಿದೆ ಈ ಉತ್ತರ ಇದು ವೇರ್ ದೇರ್ ಇಸ್ ಅ ವೀಲ್ ಅನ್ನೋ ಚಾಪ್ಟರ್ ಇದೆಯಲ್ಲ ಅಲ್ಲಿಂದ ಕೇಳಿರುವಂತಹ ಪ್ರಶ್ನೆ ಸೊ ನೋಡಿ ಅಗೇನ್ ಒಂದು ಹಾಫ್ ಪೇಜ್ ಅರ್ಧ ಪೇಜ್ ಗಿಂತ ಸ್ವಲ್ಪ ಹೆಚ್ಚು ಉತ್ತರ ಬರೆಯಲಾಗಿದೆ ಆದ್ರೂ ಕೂಡ ಫುಲ್ ಮಾರ್ಕ್ಸ್ 4ಕ್ಕೆ 4 ಅಂಕ ಸಿಕ್ಕಿದೆ ಕಾರಣ ಏನು ಪದೇ ಪದೇ ಹೇಳ್ತಾ ಇದ್ದೀನಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಆ ಸ್ಪೆಸಿಫಿಕ್ ಆನ್ಸರ್ ಬರಿಬೇಕು ನೀವು ಜನರಲ್ ಪಾಯಿಂಟ್ಸ್ ಬರೆದ್ರಿ ಸಮರಿ ಬರೆದ್ರಿ ಮಾರ್ಕ್ಸ್ ಸಿಗೋದಿಲ್ಲ ಇದು ಯಾವಾಗ ಸಾಧ್ಯ ಅಂದ್ರೆ ನೀವು ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡೋದು ಕಲಿದಾಗ ಸುಲಭವಾಗಿ ಈ ರೀತಿ ಬರೀಬಹುದು ಕನ್ನಡ ಇಂಗ್ಲಿಷ್ ಅಲ್ಲಿ ಇರುವಂತಹ ಎಲ್ಲಾ ಪೋಯಮ್ಸ್ ಎಲ್ಲಾ ಚಾಪ್ಟರ್ಸ್ ಗಳ ಕತೆ ನಿಮ್ಗೆ ಕನ್ನಡದಲ್ಲಿ ಗೊತ್ತಿದೆ ಹೌದಾ ಅದನ್ನ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಬರ್ತಾ ಇಲ್ಲ ಸೊ ಇವರು ಇಂಗ್ಲಿಷ್ ನಲ್ಲಿ ಬರೆಯೋದನ್ನ ಕಲ್ತಿದ್ರು ಸೊ ಹಾಗಾಗಿ ಕ್ವಶನ್ ಅರ್ಥ ಮಾಡ್ಕೊಂಡು ಯಾವ ಪಾಯಿಂಟ್ಸ್ ಕೇಳ್ತಾ ಇದ್ದಾರೆ ಅದೇ ಪಾಯಿಂಟ್ಸ್ ಅನ್ನ ಆನ್ಸರ್ ನಲ್ಲಿ ಇನ್ಕ್ಲೂಡ್ ಮಾಡಿ ಅಂಡರ್ಲೈನ್ ಮಾಡಿಬಿಟ್ರೆ 4ಕ್ಕೆ 4 ಅಂಕ ಪಕ್ಕ ಅಂಡ್ ಪ್ಲಸ್ ನಿಮ್ಮ ಸ್ಕೋರ್ ಈಸಿಲಿ 90 ಅಬೌವ್ ಆಗುತ್ತೆ ಇಂಗ್ಲಿಷ್ ನಲ್ಲಿ ಸೊ ಹಾಗಾದ್ರೆ ಈಗ ಪ್ರಶ್ನೆ ಬರುತ್ತೆ ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತಾ ಆನ್ಯುವಲ್ ಎಕ್ಸಾಮ್ ನಲ್ಲಿ ಇಲ್ಲ ನಾನು ನಿಮ್ಗೆ ಪ್ರೂಫ್ ಕೂಡ ತೋರಿಸಿ ತುಂಬಾ ಜನ ವಿದ್ಯಾರ್ಥಿಗಳ ಆನ್ಸರ್ ಕಾಪೀಸ್ ನನ್ನ ಹತ್ರ ಇವೆ ಅವೆಲ್ಲವನ್ನ ಅನಲೈಸ್ ಮಾಡಿ ನಿಮ್ಗೆ ಕೆಲವೊಂದು ಫೋಟೋಸ್ ಅನ್ನ ನಾನಿಲ್ಲಿ ತೋರಿಸಿದ್ದೀನಿ ಸೊ ಹಾಗಾದ್ರೆ ಸಮರಿ ಬರೆದ್ರೆ ನೋಡಿ ಮ್ಯಾಕ್ಸಿಮಮ್ 2ರಿಂದ 3 ಅಂಕ ಸಿಗುತ್ತೆ ಅಂದ್ರೆ ನೀವು ಸಮರಿ ಬರ್ದ್ಬಿಟ್ರೆ 3 ಅಂಕ ಫಿಕ್ಸ್ ಅಂತ ಅಲ್ಲ ಸೊ ಆ ಸಮರಿಯಲ್ಲಿ ಯಾವುದೇ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗಬಾರ್ದು ನಂಬರ್ 1 ಅದರಲ್ಲಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು ನೀವೇನಾದ್ರೂ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ಎರರ್ಸ್ ಮಾಡಿದ್ರೆ ಅದಕ್ಕೂ ಕೂಡ ಅಂಕ ಕಟ್ ಆಗುತ್ತೆ ಅಂಡ್ ದೆನ್ ಬಂದು 1ರಿಂದ 2 ಅಂಕ ಸಿಗುತ್ತೆ ನಿಮ್ಗೆ 4 ಅಂಕದ ಪ್ರಶ್ನೆಗೆ 3 ಅಂಕದ ಪ್ರಶ್ನೆ ಇದ್ರೆ 1 ಅಂಕ ಸಿಗುತ್ತೆ ಅಷ್ಟೇ ಸೊ ಹಾಗಾದ್ರೆ ಈಗ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೀಬೇಕು ನನಗೆ ಸಂಪೂರ್ಣ ಅಂಕ 4ಕ್ಕೆ 4 ಸಿಗಬೇಕು 3ಕ್ಕೆ 3 ಅಂಕ ಸಿಗಬೇಕಂದ್ರೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಸೊ ಬನ್ನಿ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತೀನಿ ಸೊ ತುಂಬಾ ಜನ ವಿದ್ಯಾರ್ಥಿಗಳ ಆನ್ಸರ್ ಕಾಪೀಸ್ ಅನಲೈಸ್ ಮಾಡಿ ಈ ಟಿಪ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಸರಿಯಾಗಿ ಇದನ್ನ ಫಾಲೋ ಮಾಡಿ ನಂಬರ್ 1 ಸಮರಿ ಬರಿಬೇಡಿ ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಆಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಸಮರಿಯನ್ನ ಬರಿಬೇಡಿ ಕೇವಲ ಸಮರಿ ಬರೆದ್ರೆ ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ ಅಕ್ಯುರೇಟ್ ಆನ್ಸರ್ ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ ಯಾವ ಪಾಯಿಂಟ್ಸ್ ಕವರ್ ಮಾಡಿ ಅಂತ ಕ್ವಶನ್ ಕೇಳ್ತಾ ಇದೆ ಅದೇ ಎಕ್ಸಾಕ್ಟ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಿ ಅವುಗಳನ್ನ ಅಂಡರ್ಲೈನ್ ಮಾಡಿ ಆನ್ಸರ್ ಬರೆಯುವಾಗ ಯಾವುದೇ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಬೇಡಿ ಇದು ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಕನ್ನಡ ಇಂಗ್ಲಿಷ್ ನಲ್ಲಿ ಹ್ಯಾಂಡ್ ರೈಟಿಂಗು ಮಾರ್ಕ್ಸ್ ಇರುತ್ತೆ
ಅಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಿದ್ರೆ ಅದಕ್ಕೂ ಮಾರ್ಕ್ಸ್ ಕಟ್ ಆಗುತ್ತೆ. ಇದು ಭಾಷೆಯಲ್ಲಿ ನೀವು ಹಿಡಿತ ಸಾಧಿಸ್ಲಿ ಅಂತ ಹೇಳಿ ನಿಮಗೆ ಕೊಟ್ಟಿರುವಂತಹ ಸಬ್ಜೆಕ್ಟ್ಸ್, ನಿಮ್ಮ ಸಿಲೆಬಸ್ ನಲ್ಲಿ ಇಟ್ಟಿರುವಂತಹ ಸಬ್ಜೆಕ್ಟ್. ಸೊ ನೀವು ಅಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡೋ ಹಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋ ಹಾಗಿಲ್ಲ. ನೀವಿಲ್ಲಿ 2 ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಿದ್ರೆ 1 ಅಂಕ ಕಟ್ ಮಾಡ್ತಾರೆ, 2-3 ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ 1 ಅಂಕ ಕಟ್ ಮಾಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು, ವಾಕ್ಯ ಮಾಡೋದನ್ನ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ಕಲ್ತ್ಬಿಟ್ರೆ ಸುಲಭವಾಗಿ ನೀವು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಬರೀಬಹುದು. ಸೊ ಈಗ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪೇಜ್ ಬರೆಯಬೇಕು? ಎಷ್ಟು ಪೇಜ್ ಬರೀಬೇಕು ಸರ್? 1 ಪೇಜ್ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರಾ, 2 ಪೇಜ್ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರಾ? ಈಗಾಗಲೇ ನಾನು ನಿಮಗೆ ಪ್ರೂಫ್ ತೋರಿಸಿದೆ. ಇಟ್ಸ್ ನಾಟ್ ಅಬೌಟ್ ನಂಬರ್ ಆಫ್ ಪೇಜಸ್ ಯು ರೈಟ್. ಸೊ ಇಲ್ಲಿ ನಂಬರ್ ಆಫ್ ಪೇಜಸ್ ಮ್ಯಾಟರೇ ಆಗೋದಿಲ್ಲ. ಇಟ್ ಡಸಂಟ್ ಮ್ಯಾಟರ್. ನೀವು ಅವ್ರೇನ್ ಸ್ಪೆಸಿಫಿಕ್ ವರ್ಡ್ ಲಿಮಿಟ್ ಕೊಟ್ಟಿರ್ತಾರೆ, 50 ಪದಗಳಲ್ಲಿ ಬರೆಯಿರಿ, 60 ಪದಗಳಲ್ಲಿ ಬರೆಯಿರಿ, 100 ಪದಗಳಲ್ಲಿ ಬರೆಯಿರಿ, ಅಷ್ಟೇ ಪದಗಳಲ್ಲಿ ಆನ್ಸರ್ ಮಾಡಿ. ಬಟ್ ಅವರು ಕೇಳಿರುವಂತಹ ಪಾಯಿಂಟ್ಸ್ ಕವರ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ನಿಮಗೆ ಈಸಿ ಆಗಿ ಸಿಗುತ್ತೆ. ಸೊ ಸೊಲ್ಯೂಷನ್ ಏನು, ಇಲ್ಲಿ ನಾನು ಕೊಡ್ತಾ ಇರುವಂತಹ ಟಿಪ್ ಏನು, ರೈಟ್ ವಿತ್ ಇನ್ ದ ಸ್ಪೆಸಿಫೈಡ್ ವರ್ಡ್ ಲಿಮಿಟ್. ಸಾಧ್ಯ ಆದ್ರೆ ಫಾರ್ ಎಕ್ಸಾಂಪಲ್ 3 ಅಂಕದ ಪ್ರಶ್ನೆಗಳಿಗೆ 60 ವರ್ಡ್ಸ್ ಗಳಲ್ಲಿ ಬರೆಯಿರಿ ಅಂತ ಕೇಳ್ತಾರೆ, 4 ಅಂಕದ ಪ್ರಶ್ನೆಗಳಿಗೆ 100 ವರ್ಡ್ಸ್ ಗಳಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಅಷ್ಟೇ ಪದಗಳಲ್ಲಿ ಬರೀರಿ, ಬಟ್ ಪಾಯಿಂಟ್ಸ್ ಅನ್ನ, ಮೇನ್ ಪಾಯಿಂಟ್ಸ್ ಅನ್ನ, ಅವ್ರು ಕೇಳಿರುವಂತಹ ಪಾಯಿಂಟ್ಸ್ ಅನ್ನ ಕವರ್ ಮಾಡಬೇಕು. ರೈಟ್ ವಾಟ್ ದ ಕ್ವಶನ್ ಇಸ್ ಡಿಮಾಂಡಿಂಗ್. ನಿಮಗೇನ್ ಗೊತ್ತಿದೆ ಅದನ್ನ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಎಕ್ಸಾಮಿನರ್ ಏನ್ ಕೇಳ್ತಾ ಇದ್ದಾನೆ ಅದನ್ನ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ಏನ್ ಡಿಮಾಂಡ್ ಮಾಡ್ತಾ ಇದೆ ಅದನ್ನ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ನಾನು ನಿಮಗೆ ಈ ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ, ಫಾಲೋ ಮಾಡಿ. ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಏಮ್ ಫಾರ್ 100 ಇನ್ ಇಂಗ್ಲಿಷ್. ಸೊ 100 ಮಾಡೋದು ಸ್ವಲ್ಪ ಡಿಫಿಕಲ್ಟ್ ನನಗೂ ಗೊತ್ತಿದೆ, ಬಟ್ ಟಾರ್ಗೆಟ್ ಇಡಿ ಅಟ್ ಲೀಸ್ಟ್ 90 ಕ್ರಾಸ್ ಮಾಡ್ತೀರಾ. ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಸಮರಿ ಬರಿಬೇಡಿ, ಅಕ್ಯುರೇಟ್ ಆನ್ಸರ್ ಬರೆಯುವಂತಹ ಪ್ರಯತ್ನ ಮಾಡಿ. ಸೊ ಈ ವಿಡಿಯೋದಿಂದ ನಿಮಗೆ ಕ್ಲಿಯರ್ ಕಟ್ ಆನ್ಸರ್, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ, ಕ್ಲಿಯರ್ ಕಟ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಟಾಪಿಕ್ ನ ಮೇಲೆ ವಿಡಿಯೋ ಬೇಕು ಅದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಗ್ಲಿಷ್ ಎಕ್ಸಾಮ್.